ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ KRಪೇಟೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು. ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇಲ್ಲಿರ್ತಕ್ಕಂಥ BJPಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ. ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ. ಇಲ್ಲೊಂದಷ್ಟು ಜನ ಜನತಾದಳದವರೇ ಎಲ್ಲ ಅಂತ ಹೇಳಲ್ಲ. ಜನತಾದಳದಲ್ಲಿ ಒಂದಷ್ಟು ಜನ ಈ ಥರದ ಪ್ರೊವೋಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡ್ರ್ಗಳು ರೆಡಿಯಾಗಿದ್ದಾರೆ. ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ಲಿ ಅದನ್ನೆಲ್ಲ. ಸೊ ಈ ಜನನೇ ನಿಭಾಯಿಸ್ತಾರೆ. ನಮ್ಮ ಗಂಟೆ ಏನು ಬಿಡಲ್ಲ. ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ, ಇದನ್ನು ಸಹಿಸೋದು ಇಲ್ಲ. ಯಾರು ಮಾಡಿದ್ರೂ ತಪ್ಪೇ ಅಲ್ಲ, ಆಗುತ್ತೆ. ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸು ಹೋಗುತ್ತೆ. ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಸುರೇಶ್ ನೋಡ್ರಿ, ಅಮಿತ್ ಶಾ ಬಗ್ಗೆನೂ ಕೇಸಿದೆ, ಮೋದಿ ಬಗ್ಗೆನೂ ಕೇಸಿದೆ, ನನ್ನ ಬಗ್ಗೆನೂ ಕೇಸಿದೆ, ರವಿ ಅಣ್ಣ ಬಗ್ಗೆನೂ ಕೇಸಿದೆ. ಏನು ಮಾಡಬೇಕು? ಇದು ರಾಜಕೀಯವಾಗಿ ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥ ವಿಚಾರ. ಆದರೂ ನೀವು ಹೇಳಿದ್ದೀರಾ, ನಾನು ನೋಡ್ತೀನಿ ಆ ಕೇಸು ಹಿನ್ನೆಲೆ, ಅವರ ಇವತ್ತು ಏನಿದೆ ಸ್ಟೇಟಸ್ಸು ಎಲ್ಲ ನೋಡಿ ತೀರ್ಮಾನ ಮೇಲೆ ಮಾತಾಡ್ತೀನಿ. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅವರು ಕ್ಯಾಬಿನೆಟಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸೊ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಸ್ಟ್ರಕ್ಚರ್ ಕೊಡಬೇಕು. ಸ್ಟ್ರಕ್ಚರ್ ಕೊಟ್ಟಾಗ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ. ಸೊ ಹೇಗೆ ಈಗ ಒಂದಷ್ಟು ಎಲೆಕ್ಷನ್ ಅರ್ಲಿ ಇದ್ದಾವೆ, ಇದಿದ್ದಾರೆ, ಇವು ಡೇಟ್ ಫಿಕ್ಸ್ ಮಾಡಬೇಕಾಗುತ್ತೆ. ಆ ಡೇಟ್ಗಿಂತ ಮೊದಲು ಎಷ್ಟಿದ್ದಾವೆ, ಲಾಟಲ್ಲಿ ಎಷ್ಟಿದ್ದಾವೆ. ಬೈ ಚಾನ್ಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ಮೇಲೆ ಆ ಮಧ್ಯೆ ಒಂದು ಎಲೆಕ್ಷನ್ ಆದಮೇಲೆ ಮಧ್ಯದಲ್ಲಿ ಯಾವುದಾದ್ರು ಕಾರಣಕ್ಕೆ ಉಪಚುನಾವಣೆ ಆದರೆ ಏನು ಮಾಡಬೇಕು, ಇದ್ರದ್ದೆಲ್ಲ. ಸೊ ಡಿಸಾಲ್ವ್ ಆದರೆ ಏನು ಮಾಡಬೇಕು, ಇದೆಲ್ಲ ಇದೆ. ಅದರಿಂದ ಅದನ್ನೆಲ್ಲ ಕ್ಯಾಬಿನೆಟ್ಗೆ ಇದು ಸಬ್ಜೆಕ್ಟನ್ನು ಪಾರ್ಲಿಮೆಂಟಿಗೆ ತಂದಾಗ ನಮ್ಮದು ಅಲ್ಲಿ ನ್ಯಾಷನಲ್ ಪಾರ್ಟಿ ಅಪೋಸಿಷನಲ್ಲಿದೆ, ನಮ್ಮ ನಾಯಕರಿದ್ದಾರೆ, ಚರ್ಚೆ ಆಗುತ್ತೆ. ನಂತರ ಅದು ತೀರ್ಮಾನಕ್ಕೆ ಹೋಗಬೇಕಾಗುತ್ತೆ. ನಾನು ಇವತ್ತೇ ಅದರ ಒಪಿನಿಯನ್ ಕೊಡ್ತಕ್ಕಂಥ